ಸ್ವಾಗತ. ನಾನು ಶ್ರುತಿ ಪಾಟೀಲ್. ಶಿವರಾಜ್ ಕುಮಾರ್ ನಟನೆಯ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯಗೆ ಹಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಹೌದು, ನಟ ಶಿವರಾಜ್ ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಧ್ವನಿ ನೀಡಿದ್ದಾರೆ. ಸಿನಿಮಾ ಮಾತ್ರವಲ್ಲದೆ ರೈತರ ಪರ ಕಾರ್ಯಕ್ರಮಗಳ ಮೂಲಕವೂ ತಮ್ಮನ್ನ ತಾವು ಗುರುತಿಸಿಕೊಂಡಿರುವ ನಟ ಯಶ್ ಇದೀಗ ರೈತರ ಕುರಿತಾದ ಚಿತ್ರಕಥೆ ಹೊಂದಿರುವ ನಟ ಶಿವರಾಜ್ ಕುಮಾರ್ ಅಭಿನಯದ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯಗೆ ಧ್ವನಿಯಾಗಿದ್ದಾರೆ. ಚಿತ್ರದ ಆರಂಭದಲ್ಲಿ ಚಿತ್ರಕಥೆಯನ್ನ ಯಶ್ ಸಂಕ್ಷಿಪ್ತವಾಗಿ ಪ್ರೇಕ್ಷಕರಿಗೆ ವಿವರಿಸಲಿದ್ದಾರಂತೆ. ಇನ್ನು ಈ ಸಿನಿಮಾ ರಂಗದ ಹೊರತಾಗಿಯೂ ಶಿವಣ್ಣ ಮತ್ತು ಯಶ್ ನಡುವೆ ಸ್ನೇಹ ಸಂಬಂಧವಿದ್ದು, ವೈಯಕ್ತಿಕವಾಗಿ ಶಿವಣ್ಣ ಮತ್ತು ಅವರ ಕುಟುಂಬ ಯಶ್ ಕುಟುಂಬಕ್ಕೆ ಹತ್ತಿರವಾಗಿದೆ. ಇದೇ ಕಾರಣಕ್ಕೆ ನಟ ಯಶ್ ಎರಡು ಮಾತಿಲ್ಲದೆ ಧ್ವನಿ ನೀಡಲು ಒಪ್ಪಿದ್ದಾರೆ ಎಂದು ಹೇಳಲಾಗ್ತಿದೆ. ಅಲ್ಲದೆ ಚಿತ್ರ ಜಯಣ್ಣ ಮತ್ತು ಭೋಗೇಂದ್ರ ಅವರ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾಗ್ತಿದ್ದು, ಈ ಬ್ಯಾನರ್ ನಟ ಯಶ್ ಅವರಿಗೆ ಮೆಚ್ಚಿನ ನಿರ್ಮಾಣ ಸಂಸ್ಥೆಯಾಗಿದೆಯೇ. ಈ ಹಿಂದೆ ಯಶ್ ಸಾಕಷ್ಟು ಚಿತ್ರಗಳನ್ನ ಈ ನಿರ್ಮಾಣ ಸಂಸ್ಥೆಯಡಿಯಲ್ಲಿ ಮಾಡಿದ್ದಾರೆ. ಇದು ಕೂಡ ಯಶ್ ಧ್ವನಿ ನೀಡಲು ಕಾರಣವಾಗಿರಬಹುದು ಎಂದು ಹೇಳಲಾಗ್ತಿದೆ. ಈ ವಿಚಾರವನ್ನ ಸ್ವತಃ ಚಿತ್ರ ನಿರ್ಮಾಪಕ ಭೋಗೇಂದ್ರ ಅವರು ಹೇಳಿಕೊಂಡಿದ್ದು, ನಾನು ಚಿತ್ರಕ್ಕಾಗಿ ಧ್ವನಿ ನೀಡುವಂತೆ ಕೇಳಿದ ತಕ್ಷಣ ಯಶ್ ಮರು ಮಾತಿಲ್ಲದೆ ಒಪ್ಪಿಕೊಂಡ್ರು. ಅವರ ಸಹೃದಯಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಅವರ ಈ ಉತ್ತಮ ಗುಣವೇ ಇಡೀ ಚಿತ್ರರಂಗ ಅವರನ್ನ ಇಷ್ಟಪಡುವಂತೆ ಮಾಡಿದೆ ಎಂದು ಅವರು ಹೇಳಿದ್ರು. ಬೇರೆ ನಾಯಕನ ಚಿತ್ರಕ್ಕೆ ಮತ್ತೊಬ್ಬ ನಾಯಕ ಧ್ವನಿ ನೀಡಿರುವುದು ಇದೇ ಹೊಸತೇನಲ್ಲ. ಈ ಹಿಂದೆ ದರ್ಶನ್ ಅಭಿನಯದ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ನಟ ಸುದೀಪ್, ಉಪೇಂದ್ರ ಅವರ ಸೂಪರ್ ಚಿತ್ರಕ್ಕೆ ನಿರ್ದೇಶಕ ಯೋಗರಾಜ್ ಭಟ್ ಅವರು ಧ್ವನಿ ನೀಡಿದ್ರು. ಹೀಗೆ ಸಾಕಷ್ಟು ಕಲಾವಿದರು ಇನ್ನೊಬ್ಬರ ಕಲಾವಿದರ ಸಿನಿಮಾಗೆ ಧ್ವನಿ ನೀಡಿದ್ದಾರೆ. ಇದೀಗ ಯಶ್ ಅವರು ಕೂಡ ಶಿವಣ್ಣ ಅವರ ಸಿನಿಮಾಗೆ ಧ್ವನಿ ನೀಡೋಕೆ ಮುಂದಾಗಿದ್ದಾರೆ. ಒಟ್ಟಾರೆ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ಗಳ ಸ್ನೇಹ ಬಾಂಧವ್ಯ ಹೀಗೆ ಇರಲಿ ಅಂತ ನಾವು ಕೂಡ ಬಯಸ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.